ನಮಸ್ತೆ, ನನ್ನ ಹೆಸರು ಪ್ರಗತಿ ಅಂತ ಹೇಳಿ. ನಾನು ಬಜ್ ಸಂಸ್ಥೆಯಲ್ಲಿ ಕಳೆದ 1 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮಂಡ್ಯ ಡಿಸ್ಟಿಕ್ಕು ಮದ್ದೂರು ತಾಲೂಕು FA ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನಗೆ 3 ದಿನದಲ್ಲಿ ಮೇಲ್ಕೋಟೆಯಲ್ಲಿ ಒಂದು ತರಬೇತಿಯನ್ನು ತಗೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಕೊಟ್ಟವರಿಗೆ ಮೊದಲನೇದಾಗಿ ಬಜ್ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಈ 3 ದಿನದ ತರಬೇತಿಗೆ ನಾನು ಹೋಗಬೇಕಿದ್ದಾಗ ನನಗೆ ಮೊದಲು ಅನಿಸಿದ್ದು, ಇದರಿಂದ ಏನೋ ಕಲಿಕೆ ಇದೆ, ನಾನು ಏನೋ ಕಲಿತೀನಿ, ಇದರಿಂದ ಗೆಳತಿಯರಿಗೂ ಕೂಡ ನಾನು ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡೋವಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ನಾನು ಈ ತರಬೇತಿಗೆ ಹೋದೆ. ಈ ತರಬೇತಿಗೆ ಹೋದಾಗ ನನಗೆ ತುಂಬ ಚೆನ್ನಾಗಿ ನನಗೆ ಮೊದಲನೇ ದಿನ, 2ನೇ ದಿನ, 3ನೇ ದಿನದವರೆಗೂ ಕೂಡ ನಮ್ಮಲ್ಲಿರೋ ಕೌಶಲ್ಯಗಳನ್ನ ಅವರು ಹೊರ ತೆಗೆದಿದ್ದಾಗಿರಬಹುದು. ಮತ್ತು ಹಳ್ಳಿಯಿಂದ ಆಚೆ ಹೋದ್ರೇ ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಹಳ್ಳಿ ಒಳಗಡೆನೂ ಕೂಡ ಏನೇನೆಲ್ಲ ನಾವು ಸಂಪಾದನೆ ದಾರಿನ ಕಂಡ್ಕೋಬೋದು, ಯಾವ ರೀತಿ ಮಾರ್ಕೆಟಿಂಗ್ನ ಮಾಡಬೇಕು, ಇದಕ್ಕೆ ಅತಿ ಹೆಚ್ಚಾಗಿ ನಾವು ಹಣನ ಹೂಡಿಕೆ ಮಾಡಬೇಕು ಅಂತ ಅನ್ನೋದು ನಮ್ಮಲ್ಲಿತ್ತು. ಆದರೆ ಯಾವುದೇ ರೀತಿ ಅತಿ ಹೆಚ್ಚಿನ ಹಣನ ಹೂಡಿಕೆ ಮಾಡದೆ, ಹೆಚ್ಚಿನ ಬಂಡವಾಳ ಹಾಕದೆ ನಮ್ಮ ಸುತ್ತಮುತ್ತಲೇ ಸಿಗುವಂತಹದನ್ನು ಬಳಸ್ಕೊಂಡು ನಮ್ಮ ಹಳ್ಳಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಹೇಗೆ ಎಲ್ಲರೂ ಸಹ ಒಗ್ಗೂಡಿಕೆಯಿಂದ ಒಂದು ಸಣ್ಣ ವ್ಯಾಪಾರನ ಪ್ರಾರಂಭ ಮಾಡಬಹುದು. ಸಣ್ಣ ವ್ಯಾಪಾರನ ಪ್ರಾರಂಭ ಮಾಡೋದ್ರ ಜೊತೆಗೆ ನಮ್ಮ ಹಳ್ಳಿನಲ್ಲೇ ಮಾರ್ಕೆಟಿಂಗ್ ಕೂಡ ಯಾವ ಥರ ಮಾಡ್ಬೋದು, ಅಡ್ವರ್ಟೈಸ್ಮೆಂಟನ್ನು ಯಾವ ಥರ ಮಾಡಬಹುದು, ಜೊತೆಗೆ ಕಚ್ಚಾ ವಸ್ತುಗಳನ್ನ, ನಮ್ಮ ಸುತ್ತಮುತ್ತ ಇರೋ ಕಚ್ಚಾ ವಸ್ತುಗಳನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬೋದು, ಅದನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಹೇಗೆ ಸ್ವಾವಲಂಬಿಗಳಾಗಿ ಬದುಕಬೇಕು, ಒಂದು ಬಿಸ್ನೆಸ್ ಅನ್ನೋದನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರದೀಪ್ ಸರ್ ನಮಗೆ ಹೇಳಿಕೊಟ್ರು. ಇದು ನಮಗೆ ಗೊತ್ತಿದ್ರೂ ಕೂಡ ನಮಗೆ ಕೆಲವೊಂದು ಸಣ್ಣ ಪುಟ್ಟ ಮಾಹಿತಿಗಳು ನಮಗೆ ಗೊತ್ತಿದ್ರೂ ಕೂಡ ನಾವು ಅನ್ಕೋತಾ ಇದ್ವಿ, ಇದಕ್ಕೆ ಹಣ ಹೇಗೆ ಹೂಡಿಕೆ ಮಾಡೋದು, ಮಾರ್ಕೆಟಿಂಗ್ ಹೇಗೆ ಮಾಡೋದು, ಬಿಸ್ನೆಸ್ ಹೇಗೆ ಮಾಡೋದು, ಇದು ನಿಜ ಪ್ರತಿನಿತ್ಯ ನಮ್ಮನ್ನು ಕಾಡ್ತಾ ಇದ್ದಂತಹ ಪ್ರಶ್ನೆಗಳು. ಬಟ್ ಅದಕ್ಕೆ ತುಂಬ ಸರಳವಾಗಿ ಸೊಲ್ಯೂಷನ್ನ ನಮ್ಮಿಂದನೇ ತೆಗೆಸಿ ನಮ್ಮ ಹತ್ರ ಇರೋದನ್ನ ನಮಗೆ ಹುಡುಕಿ ಅದನ್ನು ವಿವರಣಾತ್ಮಕವಾಗಿ ನಮಗೆ ತಿಳಿಸ್ಕೊಟ್ರು. ಅದಕ್ಕೆ ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಈ 3 ದಿನದ ತರಬೇತಿಯಿಂದ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಜೊತೆಗೆ ನಾನು ಹೇಗೆ ತರಬೇತಿ ಮಾಡೋಕ್ಕೆ ಹೋಗ್ತೀನೋ ಗೆಳತಿಯರು, ಆ ಗೆಳತಿಯರಿಗೂ ಕೂಡ ನಾನು ನಮ್ಮ ತರಬೇತಿ ಬಗ್ಗೆ ಹೇಳ್ಬೋದು. ಅವರಲ್ಲೂ ಕೂಡ ಈ ರೀತಿ ಗೊಂದಲಗಳಿರುತ್ತೆ, ಮಾರ್ಕೆಟಿಂಗ್ ಬಗ್ಗೆ ಆಗಿರಬಹುದು, ಯಾವುದನ್ನು ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಅವ್ರಿಗೂ ಗೊಂದಲ ಇರುತ್ತೆ. ಇದನ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಟ್ಟಾಗ ಅವರು ಇನ್ನೊಂದಷ್ಟು ಮುಂದುವರಿತಾರೆ, ಸ್ವಾವಲಂಬಿಗಳಾಗ್ತಾರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಮುಂದೆ ಹಾಕ್ತಾರೆ, ವಲಸೆ ಹೋಗೋರ ಸಂಖ್ಯೆ ಕಡಿಮೆ ಆಗುತ್ತೆ, ಹಳ್ಳಿಗಳಲ್ಲೇ ಅವ್ರ ಜೀವನನ ರೂಪಿಸ್ಕೋತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 3 ದಿನದ ಕಲಿಕೆ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿದೆ. ಹಾಗಾಗಿ ಇದಕ್ಕೆ ಅವಕಾಶ ಕೊಟ್ಟಂತಹ ಬಜ್ ಸಂಸ್ಥೆಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ.